ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಅಂತೂ ಇಂತೂ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಪ್ರೋಮೋ ಅಂತೂ ಇವಾಗ ಬಿಟ್ಟಿದ್ದಾರೆ. ಪ್ರೋಮೋ ತುಂಬಾನೇ ಚೆನ್ನಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಬಿಗ್ ಬಾಸ್ ಅಲ್ಲಿ ಎಕ್ಸಾಮ್ ಎಲ್ಲರಿಗೂ ಒಂದೇ ಆದ್ರೆ ಸಿಲೆಬಸ್ ಎಲ್ಲ ವ್ಯಕ್ತಿತ್ವಗಳಿಗೆ ಸರಿಯಾಗಿ ಬದಲಾಗ್ತಾ ಹೋಗ್ತವೆ. ಪರೀಕ್ಷೆಗಳಲ್ಲಿ ಪಾಸ್ ಆದವರು ಯಾರು? ಎಸ್, ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಯಾರು ಪಾಸ್, ಯಾರಿಗೆ ಗೇಟ್ ಪಾಸ್ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಪ್ರೋಮೋ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಯಾರಿಗೆ ಗೇಟ್ ಪಾಸ್ ಅನ್ನೋದು ಗೊತ್ತಾಗ್ತದೆ. ನೋಡೋಣ ಅದು ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತಂದ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಅಂತೂ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ ಅವರು ಹೇಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದಾರೋ ಅದೇ ರೀತಿ ಖಡಕ್ ಆಗಿ ಕ್ಲಾಸ್ ತಗೋಬೇಕಿದೆ. ಪ್ರೋಮೋ ನೋಡಿದಾಗ ನಮ್ಮೆಲ್ರಿಗೂ ಕೂಡ ಇಲ್ಲಿ ಏನನ್ಸುತ್ತೆ ಅಂತಂದ್ರೆ, ಇವಾಗ ಆಲ್ಮೋಸ್ಟ್ ಫಸ್ಟ್ ಇಲ್ಲಿ ಶಾಲೆಯಲ್ಲಿ ಕಲಿಸೋ ಪಾಠ ಒಂದ್ ಕಡೆ ಆದ್ರೆ ಬದುಕು ದಿನನಿತ್ಯ ಕಲಿಸೋ ಪಾಠ ಬೇರೆ ತರ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಶಾಲೆಯಲ್ಲಿ ಕಲ್ತಿರೋ ಪಾಠನೇ ಬೇರೆ, ಬಟ್ ನಾವು ಸಮಾಜದಲ್ಲಿ ಒಂದು ಕಲಿತೀವಲ್ಲ ಪಾಠ ಅದೇ ಬೇರೆ ಆಗಿರುತ್ತೆ. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದೊಂದು ಪಾಠ ಒಂದೊಂದು ತರ ಇರುತ್ತೆ. ಇವಾಗ ಅದು ಒಪ್ಕೊಳ್ಳೇಬೇಕು. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ವ್ಯಕ್ತಿತ್ವ ಕೂಡ ಇಲ್ಲಿ ಒಂದೇ ತರ ಇರಲ್ಲ. ಇಲ್ಲಿ ಪ್ರೋಮೋದಲ್ಲಿ ಇದಾಗಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ತೋರಿಸಿದ್ದಾರೆ. ಆಲ್ಮೋಸ್ಟ್ ಅವರು ಲೆಟ್ರ್ ಒಂದು ಪ್ರಾಬ್ಲಮ್ ಏನಾಯ್ತು, ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟ್ರ್ ಬಿಟ್ಕೊಡಲ್ವಲ್ಲ, ಇಲ್ಲಿ ನಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡಿಬಿಟ್ಟು ಅದನ್ನ ಬೇರೆ ತರ ತಿರ್ಚಿ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಒಂದು ಸನ್ನಿವೇಶನ ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಕ್ಲಾಸ್ ತಗೊಳ್ಬಹುದು ಅಶ್ವಿನಿ ಗೌಡ ಅವ್ರಿಗೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆಲ್ಮೋಸ್ಟ್ ಖಡಕ್ ಆಗಿ ತಗೊಂತಾರ, ಇಲ್ಲಾಂದ್ರೆ ನಾರ್ಮಲ್ ಆಗಿ ತಗೊಂತಾರ ಅಂತ ಕಾದು ನೋಡಬೇಕಿದೆ. ಖಡಕ್ ಮಾತು ಹೇಗಿದೆಯೋ ಅದೇ ರೀತಿ ಖಡಕ್ ಕ್ಲಾಸು ಅಶ್ವಿನಿ ಗೌಡ ಅವ್ರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇನ್ನು ಬಿಗ್ ಬಾಸ್ ಅಲ್ಲಿ ಎಕ್ಸಾಮ್ ಎಲ್ಲರಿಗೂ ಒಂದೇ, ಆದರೆ ಸಿಲೆಬಸ್ಸು ವ್ಯಕ್ತಿತ್ವಕ್ಕೆ ಸರಿಯಾಗಿ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಹೌದು, ವ್ಯಕ್ತಿತ್ವದ ಪ್ರಕಾರನೇ ಸಿಲೆಬಸ್ಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದೇ ತರಹದ ವ್ಯಕ್ತಿತ್ವ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಂಪಲ್ ಬಿಗ್ ಬಾಸ್ ಸ್ಪರ್ಧಿಗಳೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವತಾರ ಆಡ್ತಾರೆ. ಕೆಲವೊಬ್ರು ಸ್ಪರ್ಧಿಗಳಂತೂ ವ್ಯಕ್ತಿತ್ವದಲ್ಲಿ ಅವ್ರನ್ನ ಇಲ್ಲಿ ಯಾರು ಕೂಡ ಬೀಟ್ ಮಾಡೋಕ್ಕೆ ಆಗಲ್ಲ, ಯಾರು ಕೂಡ ಸರಿ ಸಾಟಿ ಇಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು. ಒದೆ ತಿಂದಿದ್ರು ಕೂಡ ಇಲ್ಲಿ ಅವರ ಒಂದು ವ್ಯಕ್ತಿತ್ವ ತಿರುಗಿಸಿ ಹೊಡಿಬೋದಿತ್ತು, ಆ ಒಂದು ಚಾನ್ಸು ಕೂಡ ಇಲ್ಲಿ ಇತ್ತು. ಆದರೆ ಇಲ್ಲಿ ಗಿಲ್ಲಿ ನಟ ಅವರು ತಾಳ್ಮೆನ ಇಲ್ಲಿ ಕಳ್ಕೊಳ್ಳಿಲ್ಲ. ಎಷ್ಟು ತಾಳ್ಮೆ ಇದೆ ಅಂತಂದ್ರೆ ಹೆಣ್ಣಾದವ್ರಿಗೆ ಇಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ. ಆದರೆ ಇಲ್ಲಿ ಗಂಡಸಾಗಿದ್ರು ಕೂಡ ಹೆಣ್ಮಕ್ಳು ಕೇಳಿ ಒದೆ ತಿಂದ್ರು ಕೂಡ ಪುಷ್ ಮಾಡಿಸ್ಕೊಂಡ್ರು ಕೂಡ ಸಮಾಜ ನನ್ನ ಏನಂದ್ರೂ ಪರವಾಗಿಲ್ಲ, ಬಟ್ ನಾನು ಅವ್ರ ಮೇಲೆ ಕೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ತುಂಬಾನೇ ತಾಳ್ಮೆಯಿಂದ ಇಲ್ಲಿ ನಡ್ಕೊಂಡ್ರು. ಅವ್ರು ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವ್ರ ವ್ಯಕ್ತಿತ್ವನೇ ತುಂಬಾ ದೊಡ್ಡದು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಇನ್ನು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಪಾಸ್ ಆದವರು ಯಾರು, ನಾಟ್ ಪಾಸ್ ಆದವರು ಯಾರು ಅಂತ ಅಂದ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಇಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇನ್ನೊಬ್ಬರನ್ನ ಕುಗ್ಸಿ ಮತ್ತೆ ಇಲ್ಲಿ ಇನ್ನೊಬ್ಬರ ಜೊತೆ ಜಗಳ ಆಡೋದು ಹೇಗೆ ಅಂತ ಅಂದ್ಬಿಟ್ಟು ಇವ್ರನ್ನ ನೋಡಿ ಇಲ್ಲಿ ಕಲ್ತ್ಕೋಬೇಕು. ಚಂದ್ರಪ್ರಭಾ ಅವ್ರನ್ನ ನೋಡಿದ್ರೆ ಒಂದು ಗೊತ್ತಾಗುತ್ತೆ, ನಂಬಿಸಿ ಮೋಸ ಮಾಡೋದು ಹೇಗೆ ಅಂತಂದ್ಬಿಟ್ಟು ಕಲಿಬೇಕು ಅಂತಂದ್ರೆ ಅದು ಚಂದ್ರಪ್ರಭಾ ಅವ್ರನ್ನ ನೋಡ್ಬಿಟ್ಟು ಕಲ್ತ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರ ಒಂದು ವ್ಯಕ್ತಿತ್ವ ಏನು ಅಂತ ತೋರಿಸಿದ್ದಾರೆ. ಅಂದ್ರೆ ಅವರು ಪಾಸ ಫೇಲ ಅಂತ ಅಂದ್ಬಿಟ್ಟು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಗೊತ್ತಾಗೇ ಆಗುತ್ತೆ. ಇಲ್ಲಿ ರಕ್ಷಿತ್ ಅವರು ನಾಟಕ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ತಿರೋದ್ರಲ್ಲಿ ನಂಬರ್ 1 ಪ್ಲೇಸ್ ಯಾರಿಗಾದ್ರು ಕೊಡಬೇಕು ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಡಬೇಕು. ಕುತಂತ್ರಿ ಬುದ್ಧಿ ಮತ್ತೆ ಇಲ್ಲಿ ಬಕೆಟು ಈ ರೀತಿಯಾಗಿ ಒಂದು ಟೈಟಲ್ಗಳು ಕೊಡ್ತಾರಲ್ಲ, ಇದು ಅಶ್ವಿನಿ ಗೌಡವ್ರಿಗೆ ತುಂಬಾನೇ ಸೂಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ನೀವು ಪಬ್ಲಿಕ್ ಒಪಿನಿಯನ್ ಕೂಡ ಇಲ್ಲಿ ನೋಡ್ಬೋದು. ಸುಮಾರು ವಿಡಿಯೋಗಳು ಕೂಡ ಇಲ್ಲಿ ಹಾಕಿದ್ದೀವಿ. ವ್ಯಕ್ತಿತ್ವ ವಿಚಾರ ಅಂತ ಬಂದ್ರೆ ಇಲ್ಲಿ 100% ಕಿಚ್ಚ ಸುದೀಪ್ ಸರ್ ಅಶ್ವಿನಿ ಗೌಡವ್ರಿಗೆ ಕ್ಲಾಸ್ ತಗೊಳ್ಳೇಬೇಕು. ಸದ್ಯ ನೀವು ನೋಡಿರ್ತೀರಾ ಹಿಂದಿನ ಸೀಸನ್ಗಳಲ್ಲಿ ಇಲ್ಲಿ ಹುಚ್ಚ ವೆಂಕಟ್ ಅವರು ಕೈ ಮಾಡ್ತಾರೆ. ಆಲ್ಮೋಸ್ಟ್ ಅವಾಗ ಯಾವ ರೀತಿ ಇಲ್ಲಿ ಮಾತಾಡಿದ್ರು, ನನ್ನ ಒಂದು ಕುಟುಂಬದ ಮೇಲೆ ನೀವು ಕೈ ಮಾಡಬಾರ್ದು ಅಂತ ಹೇಳಿದ್ರು. ಈಗ ರಿಷಾ ಅವ್ರಿಗೂ ಕೂಡ ಕ್ಲಾಸ್ ಸಿಗುತ್ತಾ ಅಥವಾ ಇಲ್ವಾ ಅಂತ ನೋಡಬೇಕು. ಹುಚ್ಚ ವೆಂಕಟ್ ಅವರು ಮನೆಯಿಂದಾನೇ ಹೊರಗಡೆ ಹೋದ್ರು, ಆದ್ರೆ ರಿಷಾ ಅವರು ಹೊರಗಡೆ ಹೋಗಿಲ್ಲ. ಇದೆಲ್ಲ ಇಲ್ಲಿ TRPಗೋಸ್ಕರ ಮಾಡ್ತಾ ಇದ್ದಾರಾ ಅಂತ ಕೂಡ ಇಲ್ಲಿ ಡೌಟ್ ಬಂದ್ಬಿಡುತ್ತೆ. ನೋಡೋಣ ಏನ್ ಹೇಳ್ತಾರೆ, ಏನ್ ಬಿಡ್ತಾರೆ, ಯಾರಿಗೆ ಕ್ಲಾಸ್ ತಗೊಂತಾರೆ, ಕ್ಲಾಸ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರದ್ದು ಪ್ರೋಮೋದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ರಿಷಾ ಅವರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೊಡೆದಿರೋದು ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಇಲ್ಲಿ ಕಳಪೆ ಮತ್ತೆ ಇಲ್ಲಿ ಉತ್ತಮ ಅಂತ ವಿಚಾರ ಇದೆಯಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಇಲ್ಲಿ ಮಾತಾಡಬೇಕಾಗಿದೆ. ಆಲ್ಮೋಸ್ಟ್ ಮಾತಾಡಲಿಲ್ಲ ಅಂದ್ರೆ ತುಂಬಾನೇ ಇಲ್ಲಿ ತಪ್ಪಾಗುತ್ತೆ ನನ್ನ ಪ್ರಕಾರ. ನಾನು ಹೇಳ್ತಾ ಇರೋದು ಇಲ್ಲಿ ಪರವಾಗಿ ನಿಂತ್ಕೊಂಡಿದ ತಕ್ಷಣ ಇಲ್ಲಿ ಲೆಟ್ರು ಬಿಟ್ಕೊಟ್ರು ಚಂದ್ರಪ್ರಭಾ ಅವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಮಾಲು ಅವರು ಚಂದ್ರಪ್ರಭಾ ಅವ್ರನ್ನ ಇಲ್ಲಿ ಉತ್ತಮ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಆ ಒಂದು ಉತ್ತಮ ಪದಕನ ತೆಗೆದುಬಿಟ್ಟು ಇಲ್ಲಿ ಬೇರೆ ಯಾರಿಗಾದ್ರೂ ಕೊಡಬೇಕು. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಸರ್ ಈ ವಾರ ಒಂದು ಉತ್ತಮ ಅನ್ನೋದೇ ಬೇಡ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಬೇಜಾರಾಗಲ್ಲ. ಆದ್ರೆ ಚಂದ್ರಪ್ರಭಾ ಅವ್ರಿಗೆ ಕೊಟ್ಟಿದ್ದು ಇಲ್ಲಿ ಉತ್ತಮವಾದ ಒಂದು
ಆಯ್ಕೆ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಕೂಡ ಇಲ್ಲಿ ಮಾಡುವವರು ಕೂಡ ಫೇವರಿಸಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಆದ್ಮೇಲಂತೂ ನೀವು ನೋಡ್ಬೋದು ಗಿಲ್ಲಿ ನಟ ಅವ್ರು ಏನೋ ಕ್ವಾಟ್ಲೆ ಕೊಡ್ತಾ ಇದ್ದಾರೆ, ಒಪ್ಕೊಳ್ಳೋಣ, ಹೌದು. ಆದರೆ ಹಿಂದೆನೇ ಹೋಗಿ ನೀನು ಈ ಕೆಲಸ ಮಾಡಲೇಬೇಕು, ನನ್ನ ಹತ್ರ ಇವೆಲ್ಲ ನಡೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಯಾರ ಹತ್ರ ಯಾರ್ದು ಕೂಡ ಇಲ್ಲಿ ಏನೂ ನಡೆಯಲ್ಲ. ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಇಲ್ಲಿ ಆಟ ಆಡೋಕ್ಕೇನೆ ಇಲ್ಲಿ ಬಂದಿರೋದು. ಆಟ ಆಡಿಸೋರು ಬೇರೆಯವರೇ ಇದ್ದೇ ಇರ್ತಾರೆ. ಸ್ವಲ್ಪ ಅಲ್ಲಿ ಅತಿಯಾಗಿ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಹೌದು, ಒಂದು ಪವರ್ ಅಂತೂ ಸಿಕ್ಕಿದೆ, ಕೆಲಸ ಮಾಡಿಸ್ಬೇಕು ಹಾಗಂತಂದ್ಬಿಟ್ಟು ಗಿಲ್ಲಿಯವ್ರನ್ನ ಒಬ್ಬರನ್ನೇ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ಹೇಗೆ? ಮಿಕ್ಕಿರೋರು ಎಲ್ಲರೂ ಕೈಲೂ ಕೂಡ ಇದೇ ರೀತಿ ಕೆಲಸ ಮಾಡಿಸ್ತಾರ ಅಂತ ನೋಡೋಣ ವೀಕ್ಷಕರೇ. ಇಲ್ಲಿ ಗಿಲ್ಲಿಯವ್ರ ಮೇಲೆ ಯಾವ ರೀತಿ ಕಣ್ಣಿಟ್ಟಿದ್ದಾರೆ ಪ್ರತಿಯೊಬ್ಬರು ಅಂತಂದ್ರೆ, ಇಲ್ಲಿ ಅವನು ಮೈಗಳ್ತನ, ಕಳ್ಳ, ಮೊಟ್ಟೆ ಕರೀತಾನೆ, ಹಾಗೆ ಹೀಗೆ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡಿದ್ರು. ಆಲ್ಮೋಸ್ಟ್ ಈ ಒಂದು ವ್ಯಕ್ತಿತ್ವ, ಅಶ್ವಿನಿ ಗೌಡ ಅವ್ರ ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು ಇಲ್ಲಿ ತೋರಿಸ್ಬೇಕಾಗಿದೆ. ಮತ್ತೆ ಯಾವುದಕ್ಕೂ ಕೂಡ ಇಲ್ಲಿ ಗಿಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಇಲ್ಲಿ ಹೇಳಿದ್ರು. ಇದು ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ. ಅವರ ಒಂದು ವ್ಯಕ್ತಿತ್ವ ಏನು ಅಂತಂದ್ರೆ, ಅವರು ಹೇಳ್ಕೊಳ್ಳೋದು ಒಂದೇ, ನಾನು ಕನ್ನಡ ಪರ ಹೋರಾಟಗಾರ್ತಿ, ನಾನು ಸುಮಾರು ಇಲ್ಲಿ ಹೋರಾಟಗಳನ್ನ ಮಾಡಿ ಇಲ್ಲಿ ನಿಂತಿದ್ದೀನಿ, ನಾನು 100 ಸಿನಿಮಾಗಳನ್ನ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ 100 ಸಿನಿಮಾ ಮಾಡೋಕ್ಕಿಂತ ಇಲ್ಲಿ 1 ಸಿನಿಮಾ ಮಾಡಿದ್ರು ಇಲ್ಲಿ ಸಾಕು. ಆ ಒಂದು ಪಾಪ್ಯುಲಾರಿಟಿ ಇಲ್ಲಿ ಎಷ್ಟು ಸಿಕ್ಕುತ್ತೆ, ಒಬ್ಬರಿಗೆ, ಒಬ್ಬ ವ್ಯಕ್ತಿಗೆ ಎಷ್ಟು ಗೌರವ ಸಿಗುತ್ತೆ ಅಂತ ಇಲ್ಲಿ ಗೊತ್ತಿದೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವರು ಯೂಟ್ಯೂಬ್, ಆಲ್ಮೋಸ್ಟ್ ನೀವು ನೋಡಿರ್ತೀರ, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಬೋದು. ಅಶ್ವಿನಿ ಗೌಡ ಅವ್ರಿಗಿಂತ ಜಾಸ್ತಿ ಹೆಸರಿರೋದೆ ಇಲ್ಲಿ ರಕ್ಷಿತ್ ಅವ್ರಿಗೆ. ಅವರು 100 ಸಿನಿಮಾಗಿಂತ ಇಲ್ಲಿ ರಕ್ಷಿತ್ ಅವ್ರದ್ದು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಸಾಕು ಅವರ ಒಂದು ವ್ಯಕ್ತಿತ್ವ ಇಲ್ಲಿ ತೋರ್ಸಕ್ಕೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ವ್ಯಕ್ತಿತ್ವ ವಿಚಾರ ಅಂತ ಬಂದ್ರೆ, ಇಲ್ಲಿ ವ್ಯಕ್ತಿತ್ವದಲ್ಲಿ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ರಕ್ಷಿತ್ ಅವರೇ ಬೆಟರು. ಇಲ್ಲಿ ವ್ಯಕ್ತಿತ್ವದಲ್ಲಿ ಸೋತಿರೋದು ಅಶ್ವಿನಿ ಗೌಡ ಅವರು ಅಂತ ನನಗೆ ಇಲ್ಲಿ ಅನಿಸ್ತದೆ. ಇಲ್ಲಿ ಇವತ್ತ ಒಂದು ಕಿಚನ ಪಂಚಾಯಿತಿಯಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳೋದೇನಂತ ಅಂದ್ರೆ, ಹೌದಾ ಅಣ್ಣ, ಹಾಗ ಅಣ್ಣ, ಹೀಗ ಅಣ್ಣ ಅಷ್ಟೇ ಇಲ್ಲಿ ಬರೋದು, ಬೇರೆ ಏನೂ ಕೂಡ ಇಲ್ಲಿ ಬರಲ್ಲ. ಇನ್ನು ಧ್ರುವಂತವ್ರ ಬಗ್ಗೆ ಕೂಡ ಇಲ್ಲಿ ಆಲ್ಮೋಸ್ಟ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೊಂಡ್ರೆ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಹುಡುಗಿರ ಬಗ್ಗೆ ಈ ರೀತಿ ಇಲ್ಲಿ ಗಿಲ್ಲಿ ನಟ ಅವರು, ಗಿಲ್ಲಿ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಆ ಒಂದು ಪದ ಇಲ್ಲಿ ಯೂಸ್ ಮಾಡಲೇಬಾರ್ದು. ಯಾಕಂತಂದ್ರೆ ಅವರ ಒಂದು ವ್ಯಕ್ತಿತ್ವ ಇಲ್ಲಿ ಹಾಳಾಗುತ್ತೆ. ಆಲ್ಮೋಸ್ಟ್ ನೋಡೋರಿಗೆ ಯಾವ ರೀತಿ ಅನಿಸುತ್ತೆ ಹೇಳಿ, ಅವ್ರದ್ದೊಂದು ಫ್ರೆಂಡ್ಶಿಪ್ ಆದ್ರೂ ಇರಲಿ, ಏನಾದ್ರೂ ಇರಲಿ, ಇವ್ರಿಗೆ ಯಾಕೆ ಬೇಕು, ನಾನು ಕಳಪೆ ಕೊಟ್ಟಿದ್ದೀನಿ ಅಂತ ಹೇಳಬೇಕು ಅಷ್ಟೇ. ಆಲ್ಮೋಸ್ಟ್ ಬೇಡದೇ ಇರೋ ವಿಚಾರಕ್ಕೆ ಇಲ್ಲಿ ತಲೆ ಹಾಕ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯಿಂದ ನೀವು ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗೂ ಕೂಡ ಇಲ್ಲಿ ಮಾಡುವವ್ರದ್ದು ಪ್ರೋಮೋ ಹೈಲೈಟ್ ಮಾಡಿ ಇಲ್ಲಿ ತೋರಿಸಿದ್ರು. ಅವರೇ ಕ್ಯಾಪ್ಟನ್ ಕೂಡ ಆದ್ರು. ಈ ಒಂದು ಪ್ರೋಮೋದಲ್ಲಿ ಎಂಡಿಂಗ್ ಅಲ್ಲಿ ನೋಡಿದಾಗ ಇಲ್ಲಿ ವ್ಯಕ್ತಿತ್ವದಲ್ಲಿ ಪಾಸ್ ಆದವರು ಯಾರು, ನಾಟ್ ಪಾಸ್ ಆದವರು ಯಾರು ಅಂತ ಹೇಳಿದಾಗ ಫಸ್ಟ್ ಇಲ್ಲಿ ಧ್ರುವಂತವರು ಬ್ಯಾಗ್ ತಗೊಂಡು ಈಚೆ ಬರ್ತಾ ಇರೋದು ಕಾಣಿಸ್ತದೆ. ನನ್ನ ಪ್ರಕಾರ ಈ ವೀಕು ಬಿಗ್ ಬಾಸ್ ಮನೆಯಿಂದ ಹೋಗೋ ವಿಕೆಟ್, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅಂತಂದ್ರೆ 100% ಧ್ರುವಂತವರು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಮತ್ತೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯಲ್ಲಿ ಗಿಲ್ಲಿ ನಟ ಅವ್ರಿಗೆ ಸಿಗ್ಲೇಬೇಕು, ಕಿಚ್ಚ ಅವರು ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ, ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.